ಗಾಯ್ಸ್ ನಮ್ಮ ಏರಿಯಾದಲ್ಲಿ ಜಾತ್ರೆ ಇದೆ, ನೋಡ್ಬೋದು ಜಾತ್ರೆ ಐಟಮ್ಗಳು. ಝೂಮ್ ಮಾಡಿ ಇಲ್ಲಿ ನೋಡ್ಬೋದು ಸುತ್ತಮುತ್ತ ಜಾತ್ರೆ ಐಟಮ್ಗಳು. ಪ್ರತಿಯೊಂದು ಹಳ್ಳಿಲಿ ಈಗ ಯುಗಾದಿ ಟೈಮ್ ಸ್ಟಾರ್ಟ್ ಆಯಿತು ಅಂದರೆ ಗಾಯ್ಸ್ ಜಾತ್ರೆನೋ ಜಾತ್ರೆ, ತೇರು ಅಲ್ಲಿ ನೋಡ್ಬೋದು. ರಥ ನಿಂತಿದೆ, ರಥೋತ್ಸವಕ್ಕೆ ವಿಜೃಂಭಣೆಯಿಂದ ನಡೀತದೆ. ವಾಚ್ ಕಲೆಕ್ಷನ್ ಗಾಯ್ಸ್ ನೋಡಿ, ವಾಚ್ ಕಲೆಕ್ಷನ್ ನ್ಯಾಯ ಬೆಲೆ ಸಖತ್ತಣ್ಣ. ಹೇಳಿ ಪ್ರಮೋಟ್ ಮಾಡಿ ನಿಮ್ಮ ಅಂಗಡಿನ, ಯಾರ್ಯಾರಿಗೆ ಏನೇ ನ್ಯಾಯ ಕೊಡಿಸ್ತೀರಂತ. ಗರ್ಲ್ಸ್ಗೆ ಜಾಸ್ತಿ ಇಷ್ಟ ಆಗೋ ಅಂಗಡಿ ತೋರಿಸ್ತೀನಿ ಬನ್ನಿ ನಾನು. ನೋಡಿ ಗರ್ಲ್ಸ್ ನಿಮ್ಮ ಐಟಮ್ ಇದು. ಚೈಲ್ಡ್, ನಿಮ್ಮ ಫ್ರೆಂಡ್ ಯಾರು ಚೈಲ್ಡ್ ಇರ್ತಾರಲ್ಲ ಅವ್ರಿಗೆ ಟ್ಯಾಗ್ ಮಾಡಿ. ಇತ್ತೀಚೆಗೆ ಮದುವೆ ಆಗಿರೋ ನಿಮ್ಮ ಫ್ರೆಂಡಿಗೆ ಟ್ಯಾಗ್ ಮಾಡಿ, ಯೂಸ್ ಆಗುತ್ತೆ ಐಟಮ್ಗಳು. ಚಾಕು, ಕ್ಲೀನಿಂಗು, ಮೊರೆ, ಬುಟ್ಟಿ ಐಟಮ್ಗಳು ಇದೆಲ್ಲ ಹೆಲ್ಪ್ ಆಗುತ್ತೆ. ನೋಡಿ ಗಾಯ್ಸಲ್ಲಿ ಹೂವಿನ ಪಾಟು, ಬುದ್ಧನ ಮುಖ ಇದೆ, ಅದಕ್ಕೆ ಮಣ್ಣು ಹಾಕಿ ಹೂವಿನ ಪಾಟ್ದು ಗಿಡ ಬೆಳೆಸ್ಬೋದು. ಫ್ಲವರ್, ಇದು ಗರ್ಲ್ಸ್ ಸೆಕ್ಷನ್, ಇದು ಗರ್ಲ್ಸ್ ಸೆಕ್ಷನ್. ಅವ್ರಿಗೆ ಅಂತ ಇದೆಲ್ಲ ಮಿಕ್ಸ್ ಆಗಿರುತ್ತೆ. ನೋಡಿ ಪಿಲೋ ಕವರ್ಸ್, ಟೋಪಿ, ಒಂದಿನ ಖುಷಿಗೆ ತಗೊಳ್ಳೋವಂಥದ್ದು. ನೋಡಿ ಗಾಯ್ಸ್ ರಥೋತ್ಸವ ನಡೀತಾ ಇದೆ. ಅವ್ನು ನೋಡ್ರಿ ಮನು ನೋಡ್ದಂಗೆ ಆಯಿತು ಬ್ರೋ ಅಲ್ವಾ. ಸ್ಪೆಕ್ಸ್ ಹಾಕಿದ್ನಲ್ಲ ಅವನು. ವುಡ್ಲ್ಯಾಂಡ್ ಇದೆ, ಗೋಲ್ಡ್ ಇದೆ, ₹100 ಐಟಮ್ಗಳು ಸಕ್ಕತ್ತಿರುತ್ತೆ. ನೋಡಿ ಗಾಯ್ಸ್ ಇಲ್ಲಿ ರಥೋತ್ಸವ ಕಿಲೋಮೀಟರ್ ಎಸಿತಾರೆ. ಅದು ಬಿಟ್ಟರೆ ಕೆಲವೊಬ್ರು ಮದುವೆ ಆಗಲಿ ಅಮೌಂಟ್ ಎಸಿತಾರೆ. ಒಟ್ಟಿನಲ್ಲಿ ಅಲ್ಲಿ ಕೂತ್ಕೊಳ್ಳೋ ಅವನಾರ ಪೂಜಾರಿಗೆ ಅಂತ ಸರಿಯಾಗಿ ಬೀಳ್ತಾ ಇರ್ತವೆ ಏಟ್ಗಳು ಮಾತ್ರ. ನೋಡಿ ಆದರೂ ಯಾರು ಕೂತಿಲ್ಲ ಗಾಯ್ಸ್. ಕಡಲೆಕಾಯಿ ಬತ್ತಾಸ್ನಾರು ತಗೊಳ್ಳಿ ಬ್ರೋ. ಬಿಜಿ ಬ್ರೋ ಖಾರ ಬಂದು ತಗೊಳ್ಳಿ ಬ್ರೋ. ಗಾಯ್ಸ್ ಉಪ್ಪಿನ ಪುರಿ ನೋಡಿ ಇಲ್ಲಿ. ಇದೇನದು ಸ್ವೀಟ್ ಅನಿಸುತ್ತೆ ಅಲ್ಲ, ಅದು ಸ್ವೀಟು ಪೂರಿ ತುಂಬ ದಿನ ಆಗಿತ್ತು ನೋಡಿ. ಬತ್ತಾಸು ಅಲ್ಲಿ ನೋಡಿ ಗಾಯ್ಸ್, ಈ ಏರಿಯಾದಿಂದ ಈ ಕಡೆ ಕಾಣುತ್ತೆ. ಏರಿಯಾ ಫುಲ್ ವಿಜೃಂಭಣೆ. ನೈಟ್ ಒಂದು ಸ್ವಲ್ಪ ತೋರಿಸ್ತೀನಿ ನಿಮಗೆ, ಸುಮ್ಮನೆ ಹೆಂಗಿರುತ್ತೆ ಜಾತ್ರೆ. ಗಿಜ ಅಂತ ಇರ್ತಾರೆ ಜನ, ಅಷ್ಟೊಂದು ಜನ ಇದ್ದಾರೆ. ನಮ್ಮೂರಲ್ಲಿ ಇರುತ್ತೆ ಗಾಯ್ಸ್, ನಮ್ಮೂರಲ್ಲಿ ಚಂದಕೋಟೆ ಹತ್ರಕ್ಕೆ ಹೋಗ್ತಿದ್ವಿ ನಾವು ಈ ಥರ ಜಾತ್ರೆ ನೋಡೋದಕ್ಕೆ. ಈ ಸರ್ ಮಿಸ್ ಆಗುತ್ತೆ ಅಂತಿದ್ದೆ ನೋಡಿ. ಹೈಟ್ ಇಲ್ಲದೆ ಹೋದು ಇಷ್ಟೇ ಸಾಕು, ಜನರು ಇದನ್ನೇ ವಿಜೃಂಭಣೆಯನ್ನು ಮಾಡ್ತಾರೆ. ಹಳ್ಳಿಗಳ ಕಡೆ ನಡೀತಾ ಇದ್ದೋ, ಈಗ ಸಿಟಿಗಳ ಕಡೆ ನಾವು ಸಂಪ್ರದಾಯವಾಗಿ ನಡೀತಾ ಇದೆ. ಈ ಹಣ್ಣು ಜೋಣ ಎಸೆಯೋದನ್ನ ಯಾರು ಕಂಡಿಡಿದ್ರು ಅಂತ ಗೊತ್ತಿಲ್ಲ ಗಾಯ್ಸ್. ಹಣ್ಣು ಜೋಣ ಅಂತ ಇನ್ನೂ ಎಸಿತಾನೇ ಇದ್ದಾರೆ. ಮಕ್ಕಳಾಗದೇ ಇರೋರು ಮಕ್ಕಳಾಗಿ ಗಾಯ್ಸ್. ಈ ಚಿಕ್ಕ ಮಗುಗೆ ಗೊಂಬೆ ತೊಗೋಬೇಕು ಅಂತ ಎಷ್ಟು ಆಸೆ ಇರುತ್ತೆ ಅಲ್ಲ ಚಿಕ್ಕ ಏಜಲ್ಲಿ. ಮನೆಯವ್ರು ಏನಾದರೂ ಅದು ಕೊಡಿಸ್ತಾ ಇದ್ರೆ ಎಷ್ಟು ಬೇಜಾರಾಗುತ್ತೆ. ಬಂದಿರೋ ಹೊಸ ಪೆನ್ಗಳು ನೋಡಿ, ಐಸ್ ಕ್ರೀಮ್ ಥರ ಪೆನ್ ಐತೆ. ಇದು ಮುಂದುಗಡೆ ಕ್ಯಾಪ್ ಬಿಚ್ಬೋದು. ಇದು ಒಂದು ಪೆನ್ನು, ಐಸ್ ಕ್ರೀಮ್ ಥರ ಪೆನ್ ಐತೆ. ಇದು ಬುಲೆಟ್ ಥರ ಪೆನ್ನು ಗಾಯ್ಸ್. ನೋಡಿ ಇಲ್ಲಿ ಮಿಚ್ಚಿದ್ರೆ ಇದು ಪೆನ್ನು, ಬುಲೆಟ್ ಪೆನ್ ಅಂತ. ಇದು ಬುಲೆಟಲ್ಲೇ ಹೊಡಿಬೋದು ಗಾಯ್ಸ್. ಸಖತ್ತಾಗಿದೆ ಅಲ್ಲ ಇದು ಗೊಂಬೆಗಳು. ನೋಡಿ ಗಾಯ್ಸ್ ಇಲ್ಲೇ ಇದೆ, ಇದೇ ಟೆಂಪಲ್, ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯ. ಬ್ರಹ್ಮ ರಥೋತ್ಸವ ಅಂತ 10 ದಿನಗಳ ಕಾಲ ವಿಜೃಂಭಣೆಯಿಂದ ಮಾಡುವಂಥ ಜಾತ್ರೆ. ಈಗಲೂ ಈ ಕಡೆ ಏರಿಯಾ ಇದೆ. ಇಲ್ಲಿರೋರು ಇವತ್ತೇ ನೆಂಟರನ್ನೆಲ್ಲ ಕರೆದು ಊಟ ಹಾಕ್ಸ್ತಾರೆ ಗಾಯ್ಸ್. ನಾವು ಯುಗಾದಿ ಟೈಮಲ್ಲಿ, ಯುಗಾದಿ ಹಿಂದೆ ಬುಧವಾರ ಇರುತ್ತಲ್ಲ, ಅದು ನಮ್ಮೂರನ್ನು ಹಬ್ಬ ಮಾಡೋವಂಥದ್ದು. ಇವಿ ಗ್ರ್ಯಾಂಡಾಗಿ ಆಚರಣೆ ಮಾಡ್ತೀವಿ, ಎಲ್ಲರೂ ಕರೆದು ರಥೋತ್ಸವ ಅಂತ ಗಾಯ್ಸ್. ನೋಡಿ ಇಲ್ಲಿ ರೋಡಿನ ಉದ್ದಾಗಲಕ್ಕೂ ರಸ್ತೆ ಬದಿ ಅಂಗಡಿ ವ್ಯಾಪಾರಿಗಳ ನೋಡಿ, ಮಕ್ಕಳಿಗೆಲ್ಲ ಇದೆ ಒಂಥರ ಆಟದ ಜಾತ್ರೆ. ಇದು ಏರಿಯಾ, ಏರಿಯಾ ನಮ್ಮ ಏರಿಯಾ ಗಾಯ್ಸ್. ಬ್ಯಾಕ್ ಟು ಪವೆಲಿಯನ್. ನೈಟ್ ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ನೈಟ್ ವ್ಯೂ ಹೆಂಗಿರುತ್ತೆ ಅಂತ. ಆವಾಗ ರಥೋತ್ಸವ ಆಗಿದೆ, ಸೊ ತೇರು ಎಳೆದಾಗಿದೆ, ವೃತ್ತ ಎಳೆದಾಗಿದೆ ಅಂತ. ಸೊ ಜಾತದ ವೈಬ್ಸ್ ಹೆಂಗಿರುತ್ತೆ ಅಂತ ನೈಟ್ ಹತ್ತಲ್ಲಿ ಇನ್ನೂ ನೈಟ್ ಎಲ್ಲ ಮಾಡ್ತಾಯಿದ್ರು. ಲೈಟಿಂಗ್ಸ್ ಆಗಿದೆ ಗೈಸ್, ಲೈಟಿಂಗ್ಸ್ ಚೆನ್ನಾಗಿ ಕಾಣ್ತಾ ಇದೆಯಾ? ಈ ವೈಬ್ರೇಷನ್ನು, ಈ ಗಲಾಟೆ, ಇದೆಲ್ಲ ಯಾವ ಥರ ಅಬ್ಸರ್ವ್ ಮಾಡ್ತಾ ಇರ್ತಾರೆ ನೋಡಿ. ನೋಡಿದೆ ಇದೇ ನೋಡಿ ಗಾಯ್ಸ್ ಟೆಂಪಲ್ ಮುಂದೆ ಇರುವಂಥದ್ದು ಯಾವ ಥರ ಕಾಣ್ತಾ ಇದೆ ಅಂತ. ಟೆಂಪಲ್ದು ಇಷ್ಟೊಂದು ಜನ ಇದ್ದಾರೆ, ಜನರೆಲ್ಲ ವೆಯ್ಟಿಂಗ್ ಅದಕ್ಕೆ ಇರುವಂಥದ್ದು. ಬನ್ನಿ ಫಸ್ಟ್ ಟೆಂಪಲ್ ಒಳಗಡೆ ಹೋಗಿ ಬರೋಣ, ಯಾವ ಥರ ಇದೆ ಟೆಂಪಲ್ ಒಳಗಡೆ ವೈಭವ ಅಂತ ನೋಡ್ಬರೋಣ. ತುಂಬ ಜನ ಇದ್ದಾರೆ.
ರಶ್ ಎಲ್ಲ ಹತ್ರ ಹೆವಿ ಇದ್ದಾರೆ. ಸೊ ಮುಂದೆ ಹೋಗೋಣ ಟೆಂಪಲ್. ಅವರೇ ಕರ್ಕೊಂಡು ಹೋಗ್ತಾರೆ ಒಳಗಡೆಗೆ. ಸ್ವಲ್ಪ ಜನ ಬಿಡಿ. ಮಧ್ಯಾಹ್ನ ನಿಮಗೆ ಒಳಗಡೆ ಹೋಗಿ ತೋರ್ಸೋಕ್ಕಾಗಿರಲಿಲ್ಲ, ಇವಾಗ ತೋರಿಸ್ಕೊಡ್ತೀವಿ ಎಷ್ಟು ಜನ ಇದ್ದಾರೆ ಅಂತ. ಇಲ್ಲೆಲ್ಲ ಹಾಕೊಬಿಟ್ಟವ್ರೆ ಮುಂದ್ಗಡೆ ಎಲ್ಲ. ನಮ್ಮ ವಿಜಯ್ ಬ್ರೋ ಬೇರೆ ಬರ್ತಾ ಇದ್ದಾರೆ, ಬತ್ತಾಸು. ಸೊ ಕ್ಯೂ ಅಂತೂ ಮುಂದೆ ಹೋಗ್ತಾ ಇಲ್ಲ, ಗೊತ್ತಿರೋ ವಿಷಯ, ಏನು ಮಾಡೋಕ್ಕಾಗಲ್ಲ. ಬನ್ನಿ, ಅದು ಬಳಸ ಹೋಗ್ಬೇಕಾ, ಅದಕ್ಕೆ ಡಿಲೇ ಆಗುತ್ತೆ. ಮೇಲೆ ಯಾರು ಕಾಣ್ತಾನೂ ಇಲ್ಲ, ಫ್ರೆಂಡಲ್ಲೆಲ್ಲ ಇದು ಮಾಡಿದ್ದಾರೆ. ಪ್ರಸಾದ ವ್ಯವಸ್ಥೆ ಇರುತ್ತೆ ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ. ಸೊ ಇಲ್ಲೇ ದೂರದಲ್ಲೇ ಬಿಟ್ಬಿಟ್ಟು ಸ್ಟಿಪ್ಪರ ಒಳಗಡೆ ಹೋಗಿದ್ದು ನೋಡಿ. ಎಲ್ಲ ಚಿಕ್ಕ ಹೂವಿನ ಮೊಗ್ಗಳೇ ಹಾಕಿ ಡೆಕೋರೇಷನ್ ಮಾಡ್ತಾ ಇರುವಂಥದ್ದು. ದರ್ಶನಕ್ಕೆ ಎಷ್ಟು ಜನ ಇದ್ದಾರೆ ಗೈಸ್, ಇವಾಗ ಬರ್ತಾ ಇದ್ದಾರೆ. ಬನ್ನಿ ಗೈಸ್, ಒಳಗಡೆ ಹೋಗೋಣ. ಇಷ್ಟೇ ಹತ್ರದಲ್ಲಿದ್ದೀವಿ. ಈಗ ರಶ್ ಆಗಿದೆ ಗೈಸ್, ದರ್ಶನ ಅಂತ ಒಂದ್ಸಲ ಆದರೂ ಮಾಡ್ಕೊಬಾರ್ದು ಅಂತ. ಬನ್ನಿ ಒಳಗಡೆ ಹೋಗಿ. ಎಷ್ಟು ಜನ ಇದ್ದಾರೆ, ಜಾತ್ರೆ ವೈಭವ ಸಾಕತ್ತಲ್ಲ. ಅಲ್ಲೆಲ್ಲ ಎಂಟ್ರಿ ಬಂದಿದ್ದು ಇದಕ್ಕೋಸ್ಕರ. ಇಲ್ಲಿಂದ ಹೋಗಿ ಆ ಕಡೆಯಿಂದ ಬರಬೇಕು. ಎಕ್ಸಿಟಲ್ಲಿ ಯಾರು ಹೋಗ್ತಾನೆ ಇಲ್ಲ. ಮೇಲ್ಗಡೆ ಪ್ರಸಾದ ವ್ಯವಸ್ಥೆ ಇದೆಯಲ್ಲ, ಉಗ್ರನ ನರಸಿಂಹಸ್ವಾಮಿ. ವಾದ್ಯ ಡೋರ್ ಹಾಕ್ಬಿಟ್ರೆ ಕಷ್ಟ ಇದೆ ಗೈಸ್. ಪ್ರಸಾದ ವ್ಯವಸ್ಥೆ ಗಾಯ್ಸ್, ಇಲ್ಲ ಪ್ರಸಾದ ವ್ಯವಸ್ಥೆ ಗಾಯ್ಸ್. ಟೆಂಪಲ್ ಮೇಲೆ ನೋಡಿ, ಇದು ಪ್ರಸಾದ ವ್ಯವಸ್ಥೆ. ಎಲ್ಲ ಕೆಳಗಡೆ ಕೊಟ್ಟರೆ ಇಷ್ಟು ಜನ ಇದ್ದಾರೆ, ಇಷ್ಟು ಜನಕ್ಕೆ ಊಟದ ವ್ಯವಸ್ಥೆ. ಇಷ್ಟು ಜನ ಇದ್ದಾರೆ, ಇಲ್ಲಿ ಊಟ ಹಾಕ್ಸ್ಕೋಬೋದಾಗಿರುತ್ತೆ. ಊಟ ಮಾಡೋಣ ಗೈಸ್. ಎಷ್ಟೋ ದಿನ ಆದಮೇಲೆ ಒಂದು ಒಳ್ಳೆ ಪ್ರಸಾದ ಸ್ವೀಕರಣೆ ಆಯಿತು. ಬನ್ನಿ ಹೋಗೋಣ. ಪ್ರಸಾದ ಚೆನ್ನಾಗಿದೆ ಗೈಸ್. ಅನ್ನ ಸಾಂಬಾರು, ಮಜ್ಜಿಗೆ, ಪಾಯಸ ಸಕ್ಕತ್ತಾಗಿದೆ ಮಾತ್ರ. ಇನ್ನೂ ಎಷ್ಟು ಜನ ಇದ್ದಾರೆ, ಅಲ್ಲೂ ಅಷ್ಟು ಜನ ಇದ್ದಾರೆ. ಬನ್ನಿ ಗೈಸ್, ಕೆಳಗಡೆ ಹೋಗೋಣ. ಇವರಿಗೆಲ್ಲ ರೆಡಿ ಆಗ್ತಾ ಇದೆ ನೋಡಿ. ಮಲ್ಲಿನ ಹೂವು ಅಲಂಕಾರ ಎಲ್ಲ ಆಗ್ತಾಯಿದೆ ಗೈಸ್. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವ ಅಲಂಕಾರದ್ದು. ನೋಡಿ, ಇಲ್ಲಿಗೂ ಹಂಗೆ ಖಾಲಿ ಇದೆ. ಇಲ್ಲೆಲ್ಲ ಹೂವಿನ ಅಲಂಕಾರ ಆಗುತ್ತೆ. ಏನು ಗೊತ್ತಾ ಗಾಯ್ಸ್, ಅವರು ಒಬ್ಬರು ಮುಸ್ಲಿಮ್ ಆಗಿದ್ರು ಕೂಡ ಹಿಂದೂ ದೇವರಿಗೆ ಅದನ್ನು ಕಟ್ತಾ ಇದ್ದಾರಲ್ಲ, ಅದಕ್ಕೆ ಸರ್ವಧರ್ಮ ಸಮನ್ವಯ ಅಂತ ಹೇಳೋದು. ಆ ಥರ ಮುಸ್ಲಿಂ ಹಬ್ಬ ಇರ್ಬೇಕಾದ್ರೆ ಅವರು ರಂಜಾನ್ ಇದೆ, ಇವಾಗ ನಮ್ಮದು ಯುಗಾದಿ ಆಗುತ್ತೆ. ಅವ್ರು ಮುಸ್ಲಿಮ್ ಇದ್ದರೂ ಹಿಂದೂ ದೇವರಿಗೆ ಆ ಥರ ಹಾರ ಕಟ್ಟೋದಿದೆಯಲ್ಲ, ಸೊ ಅದಕ್ಕೆ ಇಂಡಿಯಾ ಸರ್ವಧರ್ಮ ಸಮನ್ವಯ, ರೆಸ್ಪೆಕ್ಟ್ ಎವರಿ ರಿಲಿಜಿಯನ್. ನಮ್ಮ ಗೆಳೆಯ ಸಿಕ್ಕಿದ್ದಾನೆ. ಎಕ್ಸ್ಪೀರಿಯನ್ಸು ಚೆನ್ನಾಗಿದೆ. ಟೆಂಪಲ್ ಡೆಕೋರೇಷನ್ ಹೌದು, ಮನೆಲ್ಲ ಕೂಡ ಬಂದಿದ್ದು. ಡೆಕೋರೇಷನ್ ಚೆನ್ನಾಗಿದೆ. ಮಾಡ್ತಾ ಕೊಡ್ತಾ ಇದ್ವಿ. ತೇರು ರಥೋತ್ಸವ ಇದು ಸಾಧನ ಸಕ್ಕತ್ತಿದೆ. ಎಲ್ಲೂ ಕೂಡ ಯಾವ ರೀತಿ ಹಳ್ಳಿಗಳು ಕಡಿಮೆ ಇಲ್ಲ, ಜಾತ್ರೆ ನಡೆಸ್ಕೊಂಡಿದ್ದಾರೆ ಗೈಸ್. ಎಂಟ್ರಿ ಆಗುವಾಗ ದರ್ಶನಕ್ಕೆ ಎಷ್ಟು ಕಡಿಮೆ ಇದ್ರು, ಈಗ ನೋಡಿ ಎಷ್ಟು ಜಾಸ್ತಿ ಇದ್ದಾರೆ. ಸೊ ಟೆಂಪಲ್ದು ರಥೋತ್ಸವಕ್ಕೆ ಇಲ್ಲೂ ರೆಡಿ ಆಗಿದೆ. ಚಿಕ್ಕ ಚಿಕ್ಕ ಹೂವಿನ ಮೊಗ್ಗು ಹಾಕಿ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ತಗೊಬಂದು ದೇವ್ರನ್ನ ಇರಿಸಿ ಒಂದು ರಥೋತ್ಸವದಲ್ಲಿ ಮತ್ತೆ ಕರ್ಕೋಗ್ತಾರೆ. ಚೆನ್ನಾಗಿರುತ್ತೆ ನೋಡೋದಕ್ಕೆ. ಈ ಐಟಮಿಗೆ ಅಷ್ಟು ಜಾಸ್ತಿ ಬೇಡಿಕೆ ಇರೋ ಅಂದರೆ ಪೊಟೆಟೊ ತಗೋ, ಅಲ್ಲಿ ಮಾಡು, ಎಣ್ಣೆಗೆ ಹಾಕು. ಗಾಯ್ಸ್ ನೋಡಿ ಗಾಯ್ಸ್, ಎಮ್ ಜಿ ರೋಡಲ್ಲಿ ಇಷ್ಟು ಜನ ಇರ್ತಾರೇನೋ ಏನು ಬ್ರೋ? ನೀವೇ ಎಮ್ ಜಿ ರೋಡ್ಲಿ ನೀವೇ ಡೆಕೋರೇಷನ್ ಆದಂಗೆ ಕಾಣ್ತಾ ಇದೆ. ಸಕ್ಕತ್ತಿದೆ ಅಲ್ವ ಗಾಯ್ಸ್ ನಮ್ಮ ಏರಿಯಾ. ಇನ್ನೂ 2 ದಿನ ಹಿಂಗೆ ಇರುತ್ತೆ. ಯಾರ್ಯಾರು ಅತ್ತಿಗುಪ್ಪೆ ಹತ್ರ ಬರ್ತೀರಾ, ಲಕ್ಷ್ಮೀ ನರಸಿಂಹ ಸ್ವಾಮಿ
ದೇವಸ್ಥಾನ ಪಾತ್ರಕ್ಕೆ ಹಾಕ್ಬೋದಾಗಿರುತ್ತೆ. ಇನ್ನು ಚಿಕ್ಕ ಪುಟ್ಟ ಐಟಮ್ಗಳು ತಗೊಳ್ಳೋರು ನಿಮ್ಮ ಸಾಯಂಕಾಲ ತೋರಿಸಿದೆ ಈಗಲೂ ನೋಡ್ಕೋಬೋದಾಗಿರುತ್ತೆ. ಐಟಮ್ಗಳು ತಗೋಬೋದಾಗಿರುತ್ತೆ. ಅದ್ರ ಹೊಸ್ಲಾಗಿ ಮದುವೆ ಆಗಿರೋರು ಈ ಥರ ಮನೆ ಐಟಮ್ಗಳು ಚಿಕ್ಕ ಪುಟ್ಟದು ಮಕ್ಕಳ ಐಟಮ್ಗಳೆಲ್ಲ ತಗೋಬೋದಾಗಿರುತ್ತೆ. ಸರಾಗಿರ ಏನಾದರೂ ಕೊಡ್ಸೋರಿದ್ರೆ ತಗೋಗ್ಬೋದು. ಬನ್ನಿ, ನಿಮ್ಮ ಪ್ರೀತಿ ಪಾತ್ರದೊಂದಿಗೆ ಬಂದು ತಗೊಂಡು ಜಾತ್ರೆಯನ್ನು ಎಂಜಾಯ್ ಮಾಡ್ಕೊಂಡು ಹೋಗಿ. ನೋಡಿ ಗಾಯ್ಸ್, ಎಷ್ಟೋ ಜನ ಅವರವರ ಪರ್ಚೇಸಲ್ಲಿ ಬ್ಯುಸಿ ಆಗಿದ್ದಾರೆ. ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಅದ್ರ ಪ್ರಯುಕ್ತ ಮುಂದೆ ಅಂತೂ ಸಕ್ಕತ್ತಿದೆ. ಸೊ ಇವಾಗ ಏನು ಪರ್ಚೇಸ್ ಮಾಡ್ತಾರೆ ಅದೆಲ್ಲ ನಾಳೆನೂ ಇರುತ್ತೆ. ನಾಳೆನೂ ಬಂದು ಪರ್ಚೇಸ್ ಮಾಡ್ಬೋದಾಗಿರುತ್ತೆ. ಎಲ್ಲ ಜಾತ್ರೆಯಲ್ಲಿ ಗೇಮ್ ಇದ್ದೇ ಇರುತ್ತೆಲ್ಲ. ರಿಂಗ್ ತಗೊಬಿಡೋದು, ರಿಂಗ್ಗೆ ಎಸೆಯೋದು, ಅದು ಸರಿಯಾಗಿ ಹೋಗಿ ಕೂರಲ್ಲ. ನಾವಂತೂ ಬಿಡಲ್ಲ. ಮನುಷ್ಯನಿಗೆ ಆಸೆ ಅನ್ನೋದು ಯಾವ ಥರ ಇರುತ್ತೆ ಅಲ್ಲ ಚೆಕ್ ಮಾಡೋದಕ್ಕೆ. ಎಸೆಯೋ ಕೂತ್ಕೊಳ್ ತಗೊಳ್ಳೋ, ಅದು ಸರಿಯಾಗಿ ಅಷ್ಟೇ ಬಿಟ್ಟವ್ರೆ ಡಿಸ್ಟೆನ್ಸ್ ಎಲ್ಲಿ ಕೂರುತ್ತೆ. ಅದು ಹೆಂಗಾಗಿ ಪೂರ ಕೂತ್ಕೋಬೇಕು. ನೋಡಿ ಗಾಯ್ಸ್, ಲೈಟ್ ಹಾಕೊಂಡೆಲ್ಲ ಓಡ್ಸಿ ಕೂತವ್ರೆ ಇಲ್ಲಿ. ಹಂಗೆ ಕಿರಿದು ಬಿಟ್ರೆ ಆ ಥರ ರೌಂಡ್ ಆಡ್ತಾ ಇರ್ತಾರೆ. ತಗೊಳ್ಳಿದ್ದಾನೆ